ಜೊತೆ ಮಹತ್ವದ ಮಾತುಕತೆ. ಈ ಘಟನೆ ಬೆನ್ನಲ್ಲೇ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ಭೂಸೇನೆ, ವಾಯುಪಡೆ ಹಾಗೂ ನೌಕಾಪಡೆಯ ಉನ್ನತ ಅಧಿಕಾರಿಗಳು ಪ್ರಧಾನಿ ಮೋದಿ ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದ್ರು. ಅಲ್ಲದೆ ಗೃಹ ಸಚಿವ ರಾಜನಾಥ್ ಸಿಂಗ್ ಕೂಡ ಗಡಿಯಲ್ಲಿನ ಬಿಎಸ್ಎಫ್ ಮತ್ತು ಸಿಆರ್ಪಿಎಫ್ ಯೋಧರಿಗೆ ಅಲರ್ಟ್ ಮೆಸೇಜ್ ಕಳುಹಿಸಿದ್ರು. ಹಿರಿಯ ಅಧಿಕಾರಿಗಳ ಜೊತೆ ಪರಿಸ್ಥಿತಿ ಬಗ್ಗೆ ಮ್ಯಾರಥಾನ್ ಮೀಟಿಂಗ್ ನಡೆಸಿದ್ರು. 46 ಸೆಕೆಂಡ್ನ ವಿಡಿಯೋ ರಿಲೀಸ್ ಮಾಡಿದ ಪಾಕ್. ಬಾನಂಗಳದಲ್ಲಿ ಸಮರ ನಡೆದ ಕೆಲವೇ ಕ್ಷಣಗಳಲ್ಲಿ 46 ಸೆಕೆಂಡ್ಗಳ ವಿಡಿಯೋ ಬಿಡುಗಡೆ ಮಾಡಿದ ಪಾಕ್, ಗಡಿ ಪ್ರವೇಶಿಸಿದ್ದ ಭಾರತೀಯ ವಾಯುಪಡೆಯ 2 ಯುದ್ಧ ವಿಮಾನ ಹೊಡೆದುರುಳಿಸಲಾಗಿದೆ. ಒಂದು ಆಜಾದ್ ಕಾಶ್ಮೀರದಲ್ಲಿ ಹಾಗೂ ಮತ್ತೊಂದು ಭಾರತ ಆಕ್ರಮಿತ ಕಾಶ್ಮೀರದಲ್ಲಿ ಬಿದ್ದಿದೆ. ಇದರಲ್ಲಿ ಒಬ್ಬ ಪೈಲಟ್ ಅರೆಸ್ಟ್ ಆಗಿದ್ದಾನೆ, ಮತ್ತೊಬ್ಬ ಆಸ್ಪತ್ರೆಯಲ್ಲಿದ್ದಾನೆ ಅಂತ ಹೇಳಿಕೊಂಡಿತ್ತು. ವಿಡಿಯೋದಲ್ಲಿರುವ ವ್ಯಕ್ತಿ ನಾನು ಭಾರತೀಯ ವಾಯುಪಡೆ ಅಧಿಕಾರಿ ಅಂತ ಹೇಳಿಕೊಂಡಿದ್ದಾನೆ. ಆದ್ರೆ ಈ ವಿಡಿಯೋ ಬಗ್ಗೆ ಯಾವುದೇ ನಂಬಿಕೆ, ವಿಶ್ವಾಸ ಇಲ್ಲ. ಇದು ದಾರಿ ತಪ್ಪಿಸುವ ಪಾಕ್ನ ಮತ್ತೊಂದು ಕುತಂತ್ರ ಇರಬಹುದು. ಪೈಲಟ್ ನಾಪತ್ತೆ ಖಚಿತಪಡಿಸಿದ ಭಾರತ. ಇದಾದ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಭಾರತ ವಿದೇಶಾಂಗ ಇಲಾಖೆ ವಕ್ತಾರ ರವೀಶ್ ಕುಮಾರ್, ಪೈಲಟ್ ನಾಪತ್ತೆ ಖಚಿತಪಡಿಸಿದ್ರು. ಪಾಕಿಸ್ತಾನದ ವಶದಲ್ಲಿರೋದಾಗಿ ಅದು ಹೇಳಿಕೊಂಡಿದೆ. ಈ ಬಗ್ಗೆ ತನಿಖೆ ನಡೆಸಲಾಗ್ತಿದೆ ಅಂತ ಮಾಹಿತಿ ನೀಡಿದ್ರು. ನಾವು ಕೂಡ ಪಾಕ್ ಫೈಟರ್ ಜೆಟ್ ಹೊಡೆದುರುಳಿಸಿದ್ದೇವೆ ಅಂದ್ರು. In that aerial engagement, one Pakistan Air Force fighter aircraft was shot down by a MiG-21 Bison of the Indian Air Force. The Pakistani aircraft was seen by ground forces falling from the sky on the Pakistan side. In this engagement, we have unfortunately lost one MiG-21. The pilot is missing in action. Pakistan has claimed that he is in their custody. We are ascertaining the fact. ಸಂಧಾನಕ್ಕೆ ಅಂಗಲಾಚುತ್ತದೆ ಭಿಕಾರಿ ಪಾಕ್. ಭಾರತ ಪ್ರೆಸ್ ಮೀಟ್ ನಡೆಸಿದ ಕೆಲವೇ ನಿಮಿಷಗಳಲ್ಲಿ ಇಸ್ಲಾಮಾಬಾದ್ನಲ್ಲಿ ದೇಶ ಉದ್ದೇಶಿಸಿ ಸುದ್ದಿಗೋಷ್ಠಿ ನಡೆಸಿದ ಪಾಕ್ ಪ್ರಧಾನಿ ಇಮ್ರಾನ್ ಖಾನ್ ಭಾರತದೊಂದಿಗೆ ಮಾತುಕತೆಯ ಪ್ರಸ್ತಾಪ ಮಾಡಿದ್ದಾರೆ. ನೀವು ಗಡಿ ನುಗ್ಗಿ ದಾಳಿ ಮಾಡಿದ್ರೆ ನಾವು ಕೂಡ ಅದನ್ನೇ ಅನುಸರಿಸುತ್ತೇವೆ ಅಂತ ಎಚ್ಚರಿಸುವುದಾಗಿಯೇ ಈ ದಾಳಿ ನಡೆಸಲಾಗಿದೆ. ನಾವು ಕೂಡ ತಲೆ ಉಪಯೋಗಿಸಿ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತೇವೆ ಅಂದಿದ್ದಾರೆ ಭಿಕಾರಿ ದೇಶದ ಪ್ರಧಾನಿ. ಎಲ್ಲಾ ಯುದ್ಧಗಳನ್ನು ತಪ್ಪಾಗಿಯೇ ಅರ್ಥೈಸಲಾಗುತ್ತೆ. ಯುದ್ಧ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಯಾರೊಬ್ಬರಿಗೂ ಗೊತ್ತಿರೋದಿಲ್ಲ. ಮೊದಲ ಮಹಾಯುದ್ಧ ಕೇವಲ 6 ವಾರಗಳಲ್ಲೇ ಪೂರ್ಣಗೊಳಿಸಲು ಉದ್ದೇಶ ಇತ್ತು. ಆದರೆ ಅದು 6 ವರ್ಷಗಳವರೆಗೂ ಮುಂದುವರಿಯಿತು. ಅಂತೆಯೇ ಭಯೋತ್ಪಾದನೆಯ ವಿರುದ್ಧ ಸಮರ ಕಳೆದ 17 ವರ್ಷಗಳಿಂದ ಉಳಿಯಬೇಕಾಗಿರಲಿಲ್ಲ ಅಂದಿದ್ದಾರೆ ಇಮ್ರಾನ್. ನಾನು ಭಾರತಕ್ಕೆ ಹೇಳಲು ಇಚ್ಛಿಸುತ್ತೇನೆ, ನಿಮ್ಮಲ್ಲೂ ಶಸ್ತ್ರಾಸ್ತ್ರಗಳಿವೆ, ನಮ್ಮಲ್ಲೂ ಶಸ್ತ್ರಾಸ್ತ್ರಗಳಿವೆ. ನಾವು ತಪ್ಪಾಗಿ ಲೆಕ್ಕಾಚಾರ ಹಾಕಬಹುದೇ, ಅದು ಉಲ್ಬಣಗೊಂಡ್ರೆ ಅದು ನನ್ನ ನಿಯಂತ್ರಣದಲ್ಲಾಗಲಿ ಅಥವಾ ಮೋದಿಯ ಕೈಯಲ್ಲಾಗಲಿ ಇಲ್ಲ. ನಿಮ್ಮಲ್ಲಿರುವ ಪುಲ್ವಾಮಾ ದುಃಖ ನಮಗೂ ಅರ್ಥವಾಗುತ್ತೆ. ತನಿಖೆಗೆ ನಾವು ಸಿದ್ಧರಿದ್ದೇವೆ. ಕುಳಿತು ಚರ್ಚಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳೋಣ ಅಂತ ಸಂಧಾನಕ್ಕೆ ಅಂಗಲಾಚಿದ್ದಾರೆ. ಪಾಕ್ ಫೈಟರ್ ಜೆಟ್ಗಳು ಗಡಿ ನುಸುಳಿದ ಬೆನ್ನಲ್ಲೇ ಅಂತಾರಾಷ್ಟ್ರೀಯ ಗಡಿ ಹಂಚಿಕೊಂಡಿರುವ ರಾಜ್ಯಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ 9 ಏರ್ಪೋರ್ಟ್ ಮುಚ್ಚಲಾಗಿತ್ತು. ನಂತರ ಸಂಜೆ ವೇಳೆ ಎಲ್ಲಾ ಏರ್ಪೋರ್ಟ್ ಕಾರ್ಯಾಚರಣೆ ಪುನರಾರಂಭಿಸಲಾಯಿತು. ಪಾಕ್ ಕೂಡ ಎಲ್ಲಾ ವಿಮಾನಗಳ ಹಾರಾಟ ರದ್ದುಗೊಳಿಸಿತ್ತು. ಒಟ್ನಲ್ಲಿ ಪುಲ್ವಾಮಾ ದಾಳಿ ಬಳಿಕ ಗಡಿಯಲ್ಲಿ ಉದ್ವಿಗ್ನದ ವಾತಾವರಣ ನಿರ್ಮಾಣವಾಗಿದೆ. ನ್ಯೂಸ್ ಡೆಸ್ಕ್, TV5. ಎಸ್, ಗಡಿಯಲ್ಲಿ ಉದ್ವಿಗ್ನತೆ ಜೊತೆಗೆ ಇವತ್ತಿನ ಬೆಳವಣಿಗೆ ಸಾಕಷ್ಟು ಭಾರತ ಹಾಗೂ ಪಾಕಿಸ್ತಾನದ ಮಧ್ಯೆ ಯುದ್ಧ ಆಗೇ ಬಿಡುತ್ತೇನೋ ಅನ್ನುವಂತಹ ಒಂದು ಕುತೂಹಲ ಜೊತೆಗೆ ಆತಂಕ ಕೂಡ ಇದೆ. ಬೆಳಗ್ಗೆ ಗಡಿಯನ್ನು ಉಲ್ಲಂಘನೆ ಮಾಡಿದಂಥ ಪಾಕಿಸ್ತಾನ ಅನೇಕ ಸುಳ್ಳುಗಳನ್ನು ಕೂಡ ಇವತ್ತು ಹೇಳ್ಕೊಂಡು ಬಂತು. ಅದನ್ನೆಲ್ಲ ಕೂಡ ನೀವು ನೋಡಿದ್ವಿ. ಎಸ್, ಚರ್ಚೆಯನ್ನು ನಾವು ಮಾಡೋಣ. ನನ್ನ ಜೊತೆ ಇದ್ದಾರೆ ರಾಮಕೃಷ್ಣ ಉಪಾಧ್ಯಾಯ, ಪತ್ರಕರ್ತರು, ರಾಜಕೀಯ ವಿಶ್ಲೇಷಕ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಎಸ್ ಸರ್, ಈಗ ನಮಗೆ ಅನಿಸುವಂಥದ್ದು ಭಾರತ ಮತ್ತು ಪಾಕಿಸ್ತಾನ ಈ ಹಿಂದಿನ ಯುದ್ಧಗಳನ್ನು ನೆನೆಸ್ಕೊಂಡ್ರೆ ಆಗಿನ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಸಾಕಷ್ಟು ಸಾಮೀಪ್ಯತೆ ಇದೆ. ಆವಾಗ ಉಗ್ರಗಾಮಿಗಳ ಚಟುವಟಿಕೆ ಜೊತೆಗೆ ಪಾಕಿಸ್ತಾನದ ಆಂತರಿಕ ಕಲಹಕ್ಕೆ ಬೇಸತ್ತು ಭಾರತ ಯುದ್ಧ ಮಾಡಲೇಬೇಕಾಗಿತ್ತು. ಆದರೆ ಈಗ ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನು ಕೊಡಲೇಬೇಕಾಗಿದೆ ಭಾರತದ ಕಡೆಯಿಂದ. ಸೊ ಅದು ಕೂಡ ಸನ್ನಿಹಿತ ಆಗಿದೆಯಾ? ಯಾಕೆಂದರೆ ಇವತ್ತಿನ ವಾತಾವರಣ ಬಹುಶಃ ಹಾಗೇನೇ ಇತ್ತು. ಏನನ್ಸುತ್ತೆ ನಿಮಗೆ? ಖಂಡಿತ. ಈಗ ನಿಮ್ಮ ಒಂದು ಲಾಂಗ್ ಇಂಟ್ರೊಡಕ್ಷನ್ ನೋಡಿದಾಗ ನನಗನ್ಸಿದ್ದು ಒಂದು 2-3 ಮುಖ್ಯವಾದಂಥ ಸಂಗತಿಗಳನ್ನು ತೋರಿಸಿದ್ದೀರಿ. ಒಂದು ಬಲಾಬಲ ಏನೋ ಭಾಳ ಕ್ಲಿಯರ್ ಆಗಿದೆ, ಯಾವ ರೀತಿ ಭಾರತದೆಷ್ಟಿದೆ, ಪಾಕಿಸ್ತಾನದೆಷ್ಟಿದೆ. ಎರಡನೇದಾಗಿ ಎಂತೆಂಥ ಸುಳ್ಳುಗಳನ್ನು ಪಾಕಿಸ್ತಾನ ಹೇಳ್ಕೊಂಡು ಬಂದಿದೆ ಅಂತ ಹೇಳಿ. ಮೂರನೇದಾಗಿ ಇವತ್ತಿನ ಏನೇನು ಬೆಳವಣಿಗೆಗಳಾಗಿದೆ ಅಂತ ಹೇಳಿ. ಸೊ ನಾವು ಬಲಾಬಲ ನೋಡಿದಾಗ ಎರಡಕ್ಕೂ ಸಾಮ್ಯವೇ ಇಲ್ಲ. ಅಫ್ಕೋರ್ಸ್ ಸಾಮ್ಯ ಇರಲಿಕ್ಕೂ ಸಾಧ್ಯವಿಲ್ಲ. ಬಿಕಾಸ್ ನಾವು ಅವ್ರಿಗಿಂತ 8ರಷ್ಟು ದೊಡ್ಡ ದೇಶ.
ನೋಡಿ, ನಮ್ಮ ಸೇನಾ ಬಡ್ಜೆಟ್ಟು 3.9 lakh crores, ಅವ್ರದ್ದು 77,000 ಕೋಟಿ ಅಷ್ಟೇ. ಮತ್ತು ಸೈನಿಕರು 21 ಲಕ್ಷ ಇದ್ದರೆ ಅವ್ರದ್ದು 6.5 ಲಕ್ಷ. ಹೀಗೆ ಭಾಳಷ್ಟು ಎಲ್ಲ ನೀವು ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಿ. ಜೊತೆಗೆ ಅವ್ರದ್ದು ಏನು ಕ್ಲೇಮ್ ಅಂದರೆ, ನಮ್ಮದು ಅಣ್ವಸ್ತ್ರಗಳು ಜಾಸ್ತಿ ಇದೆ ಅಂಥೇಳಿ. 150 ಇದೆ, ನಮ್ಮದು ಭಾರತದ ಬಹುಶಃ 140 ಇದೆ. ಆದರೆ ಅದರಲ್ಲಿ ಕ್ವಾಲಿಟಿ ಆಫ್ ಅಣ್ವಸ್ತ್ರಗಳು ಇದಾಗುತ್ತೆ, ಡಿಫ್ರೆನ್ಸ್ ಮಾಡುತ್ತೆ. ಮತ್ತು ಅದು ನಂಬರ್ ಮೇಲೆ ಡಿಪೆಂಡ್ ಆಗಲ್ಲ. ನೀವು ಅಣ್ವಸ್ತ್ರಗಳನ್ನು 100 ಇಟ್ಕೊಳ್ಳಿ, 200 ಇಟ್ಕೊಳ್ಳಿ, ಒಂದೇ ಸಾಕು ಮಾಡಲಿಕ್ಕೆ. ಮತ್ತು ಪಾಕಿಸ್ತಾನದ ಮಾಜಿ ಅಧ್ಯಕ್ಷ ಅಂತ ಪರ್ವೇಜ್ ಮುಷರಫ್ ಅವರೇ ಹೇಳಿದ್ದಾರೆ, ನಾವು ಒಂದು ಉಪಯೋಗಿಸಿದ್ರೆ ಇಂಡಿಯಾ 20 ಹಾಕ್ಬಿಟ್ಟು ಪಾಕಿಸ್ತಾನನೇ ಮುಗಿಸ್ಬಿಡುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ಭಯ ಇದೆ. ಮತ್ತು ಅದನ್ನೇ ಅವರು ಒಂದು ತಮ್ಮ ಅಸ್ತ್ರವಾಗಿ ಇಟ್ಕೊಂಡಿದ್ರು. ನಮ್ಮಲ್ಲಿ ಬಾಂಬ್ ಇದೆ, ನೀವೇನು ನಮ್ಮ ಮೇಲೆ ಏನಾದ್ರು ಯುದ್ಧ ಮಾಡಿದ್ರೆ ನಾವು ಅಣು ಬಾಂಬ್ ಹಾಕ್ಬಿಡ್ತೀವಿ ಅಂತ ಹೇಳಿ. ಇವತ್ತು ನಾವು ನಿನ್ನೆ ಮಾಡಿರ್ತಕ್ಕಂಥ ಕಾರ್ಯದಲ್ಲಿ ಅದರೊಂದು ಹಸಿ ಸುಳ್ಳು ಅನ್ನೋದನ್ನು, ನೀವು ಅದನ್ನು ಯಾವಾಗಲೂ ನಮ್ಮನ್ನು ಹೆದರಿಸ್ತಾ ಇರೋಕ್ಕಾಗಲ್ಲ ಅದನ್ನ ಇಟ್ಕೊಂಡು ಅನ್ನೋ ಮಾತನ್ನು ಭಾರತ ಮಾಡಿದೆ. ಯಾಕಂದರೆ ಅದನ್ನು ಉಪಯೋಗಿಸುವಂಥದ್ದು ಭಾಳ ಮೂರ್ಖತನದ ಕೆಲಸ ಆಗುತ್ತೆ, ಆ ಪಾಕಿಸ್ತಾನಕ್ಕೂ ಗೊತ್ತಿದೆ. ಮತ್ತು ಇವತ್ತು ಸುಳ್ಳುಗಳನ್ನು ಹೇಳ್ಕೊಂಬಂದಿರ್ತಕ್ಕಂಥದ್ದು ಪಾಕಿಸ್ತಾನ ನೋಡಿ, ಹಸಿ ಸುಳ್ಳು. ಐ ಮೀನ್ ಯಾವ್ಯಾವುದೋ ವಿಡಿಯೋಗಳನ್ನು ತಗೊಂಡು ಮೊನ್ನೆ ಇದ್ರದ್ದು ನಮ್ಮ ಬೆಂಗಳೂರಿನಲ್ಲಿ ಆಗಿರತಕ್ಕಂಥ ಒಂದು ಅನಾಹುತದ ಕೂಡ ಹಾಕ್ಕೊಂಡು ಇದು ಜನಗಳಿಗೆ ಗೊತ್ತಾಗುತ್ತೆ. ಪಾಕಿಸ್ತಾನಿ ಜನಗಳು ಏನೋ ಮೂರ್ಖರಲ್ಲ, ಅವರು ಬಹುಶಃ ವಿಡಿಯೋ ನೋಡಿದವ್ರು ಇದು ಏನು ಹಾಕ್ತಾ ಇದ್ದಾರೆ, ನಮ್ದು ಏನೋ ಒಂದು ಅದೇ ಸ್ವಯಂಕೃತ ಅಪರಾಧ, ತನ್ನ ಕ್ರೆಡಿಬಿಲಿಟಿ ಕಳ್ಕೊಳ್ಳೋಂಗಾಗುತ್ತೆ. ಮತ್ತೆ ನೀವು ಇದರಲ್ಲಿಂದ ಇಂಟರ್ನ್ಯಾಷನಲ್ ಕಮ್ಯುನಿಟಿನಂತೂ ಸ್ಯಾಟಿಸ್ಫೈ ಮಾಡ್ಲಿಕ್ಕಾಗಲ್ಲ. ಸೊ ದೇ ವಿಲ್ ಇಮಿಡಿಯೇಟ್ಲಿ ಫೈಂಡ್ ಔಟ್, ಯು ಗೆಟ್ ಎಕ್ಸ್ಪೋಸ್ಡ್. ಅವ್ರ ಮುಂದೆ ಎಕ್ಸ್ಪೋಸ್ ಆಗ್ತಾ ಇದ್ದೀರಾ ಪಾಕಿಸ್ತಾನ ಅನ್ನೋದು ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಇವತ್ತಿನ ಬೆಳಗ್ಗೆ ನೋಡಿ, ಫಸ್ಟು ನಿನ್ನೆ ಒಂದು ಇನ್ಸಿಡೆಂಟ್ ಆದಾಗ ಅವ್ರು ಹೇಳಿದ್ದು ಏನೂ ಆಗಿಲ್ಲ, ಸುಮ್ಮನೆ ಒಂದು ಬಾಂಬ್ ಒಂದು ಗುಡ್ಡಗಾಡ ಪ್ರದೇಶದಲ್ಲಿ ಹಾಕ್ಬಿಟ್ಟು ಹೋದ್ರು, ಖಾಲಿ ಜಾಗದಲ್ಲಿ ಬಿತ್ತು, ಒಬ್ಬನಿಗೆ ಗಾಯ ಆಗಿದೆ ಅಷ್ಟೇ, ಇನ್ನೇನು ಆಗಲಿಲ್ಲ ಅನ್ನೋ ರೀತಿಯಲ್ಲಿ ಕೊಂಡ್ರು. ಕಡೆಗೆ ಮಧ್ಯಾಹ್ನ ಬರ್ತಾ ಇದ್ದಂಗೆ ಇಲ್ಲ, ಭಾರತದ 12 ವಿಮಾನಗಳು ಬಂದಿತ್ತು, ಒಳಗಡೆ ಮಾಡಿದ್ರು ಅನ್ನೋ ಮಾತನ್ನು ಒಪ್ಕೊಂಡ್ರು. ಮತ್ತು ಇವತ್ತು ಏನು ಒಂದು ಏರ್ ಸ್ಟ್ರೈಕ್ ಮಾಡಿದ್ದಾರೆ, ಅದನ್ನು ಅವರು ನಮ್ಮ ಇದಕ್ಕೆ ದೊಡ್ಡ ಆಘಾತ ಆಗಿದೆ ಪಾಕಿಸ್ತಾನಕ್ಕೆ ಅನ್ನೋದನ್ನು ಒಪ್ಕೊಂಡಂಗೆ ಇವತ್ತು ಏರ್ ಸ್ಟ್ರೈಕ್ ಮಾಡಿದ್ದಾರೆ. ನಮಗಾದರೆ ಅಲ್ಲಿ ಉಗ್ರರ ತಾಣ ಇತ್ತು ಅದನ್ನು ಹೊಡಿಲಿಕ್ಕೆ, ಆ್ಯಂಡ್ ಅದು ಲೆಜಿಟಿಮೇಟ್ ಆಲ್ಸೋ. ಕೌಂಟರ್ ಇಂಟೆಲಿಜೆನ್ಸಿನಲ್ಲಿ ಯಾವುದೇ ದೇಶಕ್ಕೆ ತನ್ನನ್ನು ತಾನು ರಕ್ಷಿಸಿಕೊಳ್ಳುವಂತ ಒಂದು ಇದೇ ಇರುತ್ತೆ. ಹಾಗಾಗಿ ನಾವು ಮಾಡಿದ್ವಿ. ಇವ್ರು ಮಾಡ್ತಾ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನದ ಮೇಲಲ್ಲ ಯುದ್ಧ ಮಾಡಬೇಕು, ಪಾಕಿಸ್ತಾನದ ಜನಗಳ ಮೇಲಲ್ಲ. ಹಾಗಾಗಿ ಎಲ್ಲಿ ಜನಸಂಖ್ಯೆ ಇದೆ ಅದನ್ನ ಬಿಟ್ಟು ಉಗ್ರರ ತಾಣ ಎಲ್ಲಿದೆ ಅದರ ಮೇಲೆ ಹೊಡೆದಿತ್ತು ನಾವು. ಬಟ್ ಅವ್ರು ಮಾಡಿದ್ದೇನಿವತ್ತು ನಮ್ಮ ಮಿಲಿಟರಿ ತಾಣಗಳನ್ನ ಟಾರ್ಗೆಟ್ ಮಾಡಿದ್ರು ಅವರು. ಅಫ್ಕೋರ್ಸ್ ನಮ್ಮ ಏರ್ಕ್ರಾಫ್ಟ್ಗಳು ಅದನ್ನು ಹೊಡೆದೋಡಿಸಿದ್ದಾರೆ, ಹಿಂದಕ್ಕೆ ಹೋಗಿದ್ದಾರೆ. ಬಟ್ ಒಂದೇ ಒಂದು ಸೆಟ್ ಬ್ಯಾಕ್ ಆಗಿರ್ತಕ್ಕಂಥದ್ದು, ಒಂದು MiG-21 ಹೊಡೆದಿದ್ದಾರೆ ಮತ್ತು ಒಬ್ಬ ನಮ್ಮ ಪೈಲಟನ್ನು ಕ್ಯಾಪ್ಚರ್ ಮಾಡಿರ್ತಾರೆ ಅಂತಕ್ಕಂಥದ್ದು. ಇದು ಯಾವುದೇ ಉದ್ಯದಲ್ಲಿ ಆಗುವಂಥದ್ದು. ನೀವು ಎಲ್ಲ ನಮ್ಮ ಪರವಾಗಿ ಆಗಬೇಕು ಅಂತ ಹೇಳಲಿಕ್ಕಾಗಲ್ಲ. ಒಂದು ಸಣ್ಣ ಆಗುತ್ತೆ, ಅದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಬಟ್ ಹಾಗಂಥೇಳಿ ಈಗ ಅವ್ರನ್ನ ಇಟ್ಕೊಂಡು ಅವ್ರನ್ನ ಟಾರ್ಚರ್ ಮಾಡೋದು ಇದೆಲ್ಲ ಮಾಡ್ಲಿಕ್ಕೆ ಬರೋಲ್ಲ. ಯಾಕಂದರೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಪ್ರಕಾರ ಒಬ್ಬ ಯುದ್ಧದಲ್ಲಿ ಸೆರೆ ಸಿಕ್ಕಂಥವನ್ನ ಯಾವ ರೀತಿ ನೋಡ್ಕೊಳ್ಬೇಕು ಅನ್ನುವ ಕಂಡೀಷನ್ಸ್ ಇದೆ, ಅದನ್ನು ಪಾಕಿಸ್ತಾನ ಫಾಲೋ ಮಾಡಬೇಕಾಗತ್ತೆ. ಮತ್ತು ಅದು ಎಲ್ಲರ ಜೊತೆಗೆ ಇದರ ಎಸ್ಕಲೇಷನ್ ಆದರೆ ಇದು ಯಾವ ಲೆವೆಲ್ಗೆ ಹೋಗುತ್ತೆ ಅನ್ನೋದನ್ನು ಪಾಕಿಸ್ತಾನ ಈಗಲೇ ತಿಳ್ಕೊಳ್ಬೇಕು. ಮತ್ತು ಇಮ್ರಾನ್ ಖಾನ್ ಅವರು ಇವತ್ತು ಮಾತುಕತೆಗೆ ಆಹ್ವಾನ ಕೊಡ್ತಾ ಇದ್ದಾರೆ. ಪುಲ್ವಾಮಾದಾಗ ಮಾಡ್ಲಿಕ್ಕಾಗಿಲ್ವ ಅವರು, ಇಮಿಡಿಯೇಟ್ಲಿ ನಾವು ಆಕ್ಷನ್ ತಗೊಳ್ತೀವಿ ಅಂತ ಹೇಳಬೇಕಾಯ್ತು. ಪುಲ್ವಾಮಾದಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ, ಅದ್ರ ಬಗ್ಗೆ ಒಂದೇ ಚಕಾರ ಎತ್ತದಿದ್ದವರು ನಿನ್ನೆ ಭಾರತ ಅಟ್ಯಾಕ್ ಮಾಡಿದ್ಮೇಲೆ ಇವತ್ತು ಮಾತುಕತೆಗೆ ಮುಂದೆ ಬರ್ತಾ ಇದ್ದಾರೆ. ಸೊ ಇದೊಂದು ಬರೀ ಪೊಳ್ಳು ದೇಶ, ನಾಟಕ ಗೊತ್ತಾಗ್ತಾ ಇದೆ. ಭಾರತ ಬಹಳಷ್ಟು ವರ್ಷಗಳಿಂದ ಈ ನಾಟಕಗಳನ್ನು ನೋಡ್ಕೊಂಡ್ ಬಂದಿದೆ. ಇನ್ನು ಮುಂದೆ ಈ ನಾಟಕವನ್ನು ನಾವು ನೋಡೋಕ್ಕೆ ತಯಾರಿಲ್ಲ, ನಾವು ಆಕ್ಷನ್ ತೊಗೊಳಕ್ಕೆ ತಯಾರಿದ್ದೀವಿ ಅನ್ನೋದ ಮಾತನ್ನ ಇವತ್ತು ಮೋದಿ ಸರ್ಕಾರ. ಅದ್ರ ಜೊತೆಗೆ ಇನ್ನೊಂದು ಆಶ್ಚರ್ಯ ಏನಂತಂದ್ರೆ, ಯಾವಾಗಲೂ ಹೆಗಲಿಗೆ ಹೆಗಲು ಬೆನ್ನಿಗೆ ಬೆನ್ನನ್ನು ಕೊಟ್ಕೊಂಡಿದ್ದಂಥ ಚೀನಾ ಕೂಡ ಇವತ್ತು ಪಾಕಿಸ್ತಾನ ಕೈ ಬಿಟ್ಟು ಬಿಡ್ತು. ಖಂಡಿತ. ಚೀನಾ ಎಲ್ಲಿವರೆಗೆ ಅವ್ರನ್ನ ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಅನುಕೂಲ ಆಗೋವರೆಗೆ. ಚೀನಾ ಇವಾಗ ಬಹಳಷ್ಟು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ದಟ್ OROB ಒಂದು ಸ್ಕೀಮ್ನಲ್ಲಿ ಸುಮಾರು $20 ಬಿಲಿಯನ್ ಈಗಾಗಲೇ ಮಾಡಿದ್ದಾರೆ. $60 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದ್ದಾರೆ. ಅಫ್ಕೋರ್ಸ್ ಅವರೇನು ಪಾಕಿಸ್ತಾನ ಉದ್ಧಾರ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಪಾಕಿಸ್ತಾನದಲ್ಲಿ ಇದೆಲ್ಲ ಕೊಟ್ಟು ಬಿಸ್ನೆಸ್ ಮಾಡೋದು. ಯಾಕಂದರೆ ಅವರಿಗೆ ಇದೇನು ಫ್ರೀ ಕೊಡ್ತಾ ಇಲ್ಲ, ವಿತ್ ಇಂಟ್ರೆಸ್ಟೇ.
ಸೊ ಪಾಕಿಸ್ತಾನ ಬಹುಶಃ ಬರ್ಬಾದಾಗುತ್ತೆ ಈ ಲೋನ್ ತೊಗೊಂಡು. ಅದ್ರ ಜೊತೆಗೆ ಅವರು ಯಾವಾಗ ಆ ಸಾಲವನ್ನು ವಾಪಸ್ ಕೊಡ್ಲಿಕ್ಕೆ ಆಗಲ್ವೋ ಆ ಆಸ್ತಿನೆಲ್ಲ ಒಳಗೆ ಹಾಕೊಳ್ಳೋದು. ಇದೊಂಥರ ನ್ಯೂ ಕಲೋನಿಲಿಸಮ್, ಕಲೋನಿಲಿಸಮ್ನ ಬ್ಯಾಕ್ ಡೋರ್ ಇಂದ ತೊಗೊಂಡ್ಬರ್ತಕ್ಕಂಥ. ಸೊ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿರ್ತಕ್ಕಂಥ ಚೈನಾಗೆ ಈಗ ಏನಾದರೂ ಪಾಕಿಸ್ತಾನ ಭಾರತದ ಜೊತೆಗೆ ಯುದ್ಧಕ್ಕೆ ಹೋದರೆ ಖಂಡಿತ ಅವರು ಈ ಸಾಲಗಳನ್ನು ವಾಪಸ್ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದ್ರ ಜೊತೆಗೆ ಅವ್ರಿಗೆ ಏನಿದೆ, ಇಂಡಿಯಾ ಜೊತೆಗೆ ಅವರು ಕಾಂಪೀಟ್ ಮಾಡ್ತಾರೆ ಹೊರತು ಇನ್ನೊಂದು ದೇಶವನ್ನು ಸಪೋರ್ಟ್ ಮಾಡಲಿಕ್ಕೆ ಅವ್ರು ಮುಂದೆ ಬರೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವಿಬ್ಬರು ಪಾಕಿಸ್ತಾನ ಅಂದ್ಕೊಂಡಿತ್ತು ನಾವು ಭಾರತದ ವಿರುದ್ಧ ಏನಾದರೂ ಯುದ್ಧ ಘೋಷಣೆ ಮಾಡಿದ್ರೆ ಚೀನಾ ನಮ್ಗೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲ್ಲ, ನಿನ್ನೆ ಬೆಳಿಗ್ಗೆ ಇನ್ಸಿಡೆಂಟ್ ಆದ ಕೂಡಲೇ ಅವರ ಫಾರಿನ್ ಮಿನಿಸ್ಟರ್ ಫಸ್ಟ್ ಮಾತಾಡಿದ್ದು ಚೀನಾ ಜೊತೆಗೆ. ಅವರಿಗೆ ಇನ್ಫಾರ್ಮೇಶನ್ ಗೊತ್ತಾಗಿದ್ದು ಫಸ್ಟ್ ಫೋನ್ ಕಾಲ್ ಅಷ್ಟು ಚೈನೀಸ್ ಲೀಡರ್ಸ್ ಏನು ಹೇಳಿದ್ರು, ನೋಡಿ ಇದು ನೀವಿಬ್ರು ಮಾಡ್ಕೋಬೇಕು, ನೀವಿಬ್ರು ಮಾತುಕತೆ ಮೂಲಕ ಇದನ್ನ ಸಂಧಾನ ಮಾಡ್ಕೊಳ್ಳಿ ಅನ್ನೋ ಮಾತನ್ನು ಹೇಳಿದ್ರು. ಸೊ ಭಾರತವನ್ನ ಕಂಡೆಮ್ ಕೂಡ ಮಾಡಲಿಲ್ಲ. ಸೊ ಇದೊಂದು ದೊಡ್ಡ ಸೆಟ್ ಬ್ಯಾಕ್ ಫಾರ್ ಚೈನಾ, ಪಾಕಿಸ್ತಾನಕ್ಕೆ. ಅದ್ರ ಜೊತೆಗೆ ಅಮೆರಿಕ ಕೂಡ ಇವತ್ತು ಪಾಕಿಸ್ತಾನದ ಕಡೆ ಇಲ್ಲ, ರಷ್ಯಾ ಕೂಡ ಇಲ್ಲ. ಆ್ಯಂಡ್ ಸೌದಿ ಅರೇಬಿಯಾನ ಪ್ರಿನ್ಸ್ ಮೊನ್ನೆ ತಾನೇ ಬಂದು ಹೋಗಿದ್ದಾನೆ. ಅವನು ಪಾಕಿಸ್ತಾನಕ್ಕೂ ಅರಬ್ ರಾಷ್ಟ್ರಗಳು ಯಾರು ಕೂಡ ಅನಾಥವಾಗಿದೆ. ಇಂಥ ಪರಿಸ್ಥಿತಿನಲ್ಲಿ ಇದು ಸರಿಯಾದ ಸಮಯ ಭಾರತಕ್ಕೆ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಕ್ಕೆ. ಅಲ್ಲಿರ್ತಕ್ಕಂಥ ಎಲ್ಲ ಟೆರರಿಸ್ಟ್ ಕ್ಯಾಂಪ್ಗಳೇನಿದೆ ಅದನ್ನೆಲ್ಲ ಒನ್ ಪುಡಿ ಮಾಡ್ತಾ ಬರೋಂಥದ್ದು ನಮ್ಮ ಕೆಲಸ. ಎಸ್, ಭಾರತದ ಈ ಒಂದು ದಾಳಿಗೆ ನಲುಗಿ ಹೋಗಿರುವಂತಹ ಪಾಕಿಸ್ತಾನ ಈಗ ಶರಣಾಗತಿಯ ನಾಟಕ ಆಡ್ತಾ ಇದೆ, ಮಾತುಕತೆಯ ನಾಟಕ ಆಡ್ತಾ ಇದೆ. ಚರ್ಚೆನ ಮುಂದುವರಿಸ್ತೀನಿ ವಿರಾಮದ ನಂತರ. ಎಸ್, ವೆಲ್ಕಮ್ ಬ್ಯಾಕ್. ಗಡಿಯಲ್ಲಿ ನಡೀತಾ ಇರುವಂತಹ ಯುದ್ಧದ ಭೀತಿ. ಸೊ ಈಗ ಎಲ್ಲೋ ಒಂದು ಕಡೆ ಪಾಕಿಸ್ತಾನ ಶರಣಾಗತಿ ಆಗೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದೆ. ಎಸ್, ಜಮ್ಮು ಕಾಶ್ಮೀರದಲ್ಲಿ ಯಾವಾಗ ಅಪ್ರಚೋದಿತ ದಾಳಿಯನ್ನು ಇವತ್ತು ಬೆಳಗಿನ ನಡೆಸಿತು. ಸೊ ಸಾಕಷ್ಟು ವಿಚಾರಗಳಲ್ಲಿ ಪಾಕಿಸ್ತಾನ ಈಗಾಗಲೇ ಎಚ್ಚೆತ್ತುಕೊಂಡು ಬಿಟ್ಟಿದೆ. ನಾವು ಮಾಡ್ತಾ ಇರುವಂಥದ್ದು ಈಗ ಯಾವ ಮಟ್ಟಿಗೆ ನಮಗೆ ಈಗ ಮುಳುವಾಗ್ತಾ ಇದೆ ಅನ್ನೋದನ್ನು ಪಾಕಿಸ್ತಾನ ಬಹುಶಃ ಗರಿಷ್ಠ ಮಟ್ಟದಲ್ಲಿ ಅರಿತುಕೊಂಡಿದೆ. ಈಗಾಗಲೇ ಭಾರತಕ್ಕೆ ಕೆರಳೋ ಹಾಗೆ ಒಂದು MiG-21 ವಿಮಾನವನ್ನು ಕೂಡ ಹೊಡೆದಾಕಿರೋದು ಇನ್ನಷ್ಟು ಕೂಡ ಪಾಕಿಸ್ತಾನಕ್ಕೆ ಅದು ಗಂಡಾಂತರವೇ. ಸೊ ಹಾಗಾಗಿ ಈಗಾಗಲೇ ಇದನ್ನು ಉದ್ದೇಶಿಸಿ ಈಗಾಗಲೇ ವಿಶ್ವಸಂಸ್ಥೆಗೂ ಕೂಡ ಭಾರತ ಮನವಿಯನ್ನು ಜೊತೆಗೆ ಕಂಪ್ಲೇಂಟನ್ನು ಕೂಡ ಕೊಡುವಂಥ ಸಾಧ್ಯತೆ ಇದೆ. ಅಫ್ಕೋರ್ಸ್ ಭಾರತದ ವಾಯುಪಡೆಯ ಯೋಧ ಕೂಡ ಅವರ ತೆಕ್ಕೆಯಲ್ಲಿ ಇದ್ದಾನೆ. ಸೊ ಹಾಗಾಗಿ ಅವರ ಕಪಿಮುಷ್ಟಿಯಲ್ಲಿರೋದ್ರಿಂದ ಸೊ ಅದು ಕೂಡ ಪಾಕಿಸ್ತಾನಕ್ಕೆ ಮುಳುವೇ ಆಗುತ್ತೆ. ಜಿನೇವಾ ಒಪ್ಪಂದ ಏನಿದೆ ಅದರ ಮುಖಾಂತರ ಆತನನ್ನು ಏನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಪಾಕಿಸ್ತಾನಕ್ಕೂ ಕೂಡ ಗೊತ್ತಿದೆ. ಯಾಕೆಂದರೆ ಆ ವಿಡಿಯೋಗಳು ವೈರಲ್ ಆಗಿದ್ದಾವೆ, ನಾವು ನಿಮಗೆ ಅದನ್ನು ಖಂಡಿತ ತೋರಿಸ್ತಾ ಇಲ್ಲ. ಯಾಕೆಂದರೆ ರಕ್ಷಣಾ ಇಲಾಖೆ ಅದನ್ನು ಆ ಒಂದು ಸುದ್ದಿಗೋಷ್ಠಿಯಲ್ಲಿ ಅದನ್ನು ಹೇಳಿಲ್ಲ, ಕೇವಲ ಮಿಸ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಮಾತ್ರ ಕೊಟ್ಟಿದ್ದಾವೆ. ಎಸ್ ಸರ್, ಇನ್ನು ದಾಳಿ ಮಾಡಿದ ನಂತರ ಶರಣಾಗತಿಯ ಮಾತು, ಆದರೆ ದಾಳಿಗೂ ಮುನ್ನ ಇದ್ದಂತಹ ಆ ವೀರೋಚಿತ ಮಾತುಗಳು ಇದೀಗ ಬರ್ತಾ ಇಲ್ಲ ಪಾಕಿಸ್ತಾನಕ್ಕೆ. ಅಫ್ಕೋರ್ಸ್ ಈಗ ಬಹುಶಃ ಅರ್ಥ ಆಗಿದೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ನಂಬೋದಕ್ಕೆ ಅರ್ಹವಲ್ಲದಂತಹ ದೇಶ. ಸೊ ಹಾಗಾಗಿ ಯಾಕೆಂದರೆ ಈ ಪ್ರಧಾನಿ ಸೇರಿದ ಹಾಗೆ ಜನರಲ್ ಪರ್ವೇಜ್ ಮುಷರಫ್ ಆಗಿರ್ಬೋದು, ನವಾಜ್ ಶರೀಫ್ ಆಗಿರ್ಬೋದು, ಹಾಗೆ ಈಗಿರುವಂಥ ಇಮ್ರಾನ್ ಖಾನ್ ಆಗಿರ್ಬೋದು, ಒಂದೇ ರೀತಿಯ ಮಾತುಗಳನ್ನು ಕಂಡು ಬರ್ತಾ. ಅಂದರೆ ನಾವು ನೋಡಿದ್ರೂ ನೋಡ್ದಂಗೆ ಇರಬೇಕು, ಯಾವಾಗ ನಮಗೆ ಒತ್ತಡ ಬಂದಾಗ ನಾವು ಮಾತಾಡಬೇಕು ಅನ್ನೋದನ್ನ ಚಾಳಿಯಾಗಿ ಕಲ್ತುಬಿಟ್ಟಿದ್ದಾರೆ ಅಂತ. ಈ ಪಾಕಿಸ್ತಾನದ ಸೋ ಕಾಲ್ಡ್ ಡೆಮೊಕ್ರಾಟಿಕ್ ಲೀಡರ್ಸ್ ಅವರು ದೇ ಆರ್ ಆಲ್ ಪಪೆಟ್ಸ್ ಆಫ್ ದಿ ಪಾಕಿಸ್ತಾನ್ ಆರ್ಮಿ, ಎಸ್ಪೆಷಲಿ ISI. ಅವರು ಹೇಳ್ದಂಗೆ ಕೇಳ್ಕೊಂಡಿರೋದ್ರಿಂದನೇ ಅವರು ಅಧಿಕಾರದಲ್ಲಿ ಇರ್ತಾರೆ. ಅವರು ತಾವಾಗಿ ಏನಾದರೂ ಇಂಡಿಪೆಂಡೆಂಟ್ ಆಗಿ ಡಿಸಿಷನ್ ತೊಗೊಂಡು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅವರನ್ನು ತೆಗೆದು ಸೈಡಿಗೆ ಹಾಕ್ತಾರೆ. ಹಾಗಾಗಿ ಅಲ್ಲಿ ಡೆಮೋಕ್ರಸಿ ಇಲ್ಲ. ಇಟ್ಸ್ ಎ ಮಿಲಿಟರಿ ಗವರ್ಮೆಂಟ್. ಸುಮ್ಮನೆ ನಾಮಕಾವಸ್ಥೆಗೆ ಒಬ್ಬ ಪ್ರಧಾನಿ ಇರ್ತಾರೆ, ಇಲ್ಲ ಅಧ್ಯಕ್ಷ ಇರ್ತಾರೆ. ಹಾಗಾಗಿ ಸೊ ಇದೊಂದು ದೊಡ್ಡ ಸವಾಲಾಗಿ ಪಾಕಿಸ್ತಾನಕ್ಕೆ ಬಂದಿದೆ. ಇದು 1971 ನಂತರ ಇದೇ ಪ್ರಥಮ ಬಾರಿಗೆ ಭಾರತ ಸೀಮಾ ರೇಖೆಯನ್ನು ದಾಟಿ ಹೋಗಿ ಅಟ್ಯಾಕ್ ಮಾಡಿರ್ತಕ್ಕಂಥದ್ದು. ಅದರ ನಂತರ ನಾವು ಕಾರ್ಗಿಲ್ ಯುದ್ಧ ನೋಡಿದ್ವಿ. ಆ ಟೈಮಲ್ಲಿ ಕೂಡ ಸೀಮಾ ರೇಖೆಯಿಂದ ಆಚೆ ಹೋಗಿರಲಿಲ್ಲ, ನಮ್ಮ ಇದರಲ್ಲೇ ಹೊಡೆದು. ಸೊ ಈಗ ನಮಗೆ ಅವರು ರಿಯಾಕ್ಟ್ ಮಾಡಿ ಇವತ್ತು ಬೆಳಗ್ಗೆ ನಮ್ಮ ಸೀಮಾ ರೇಖೆಯಿಂದ ಆಚೆ ಬಂದಿರೋದ್ರಿಂದ ಇದೊಂದು ಅವಕಾಶ. ಈಗ ನಾವು ಒಂದು ಅಟ್ಯಾಕ್ ಬಾಲಾಕೋಟ್ ಮೇಲೆ ಅಟ್ಯಾಕ್ ಮಾಡಿದ್ಮೇಲೆ ಏನೂ ಆಗಿಲ್ಲ ಅಂತ ಅವ್ರು ಕೂತ್ಕೊಂಡ್ಬಿಟ್ಟಿದ್ರೆ ಸೊ ಏನೂ ಆಗಿಲ್ಲ, ಅಲ್ಲಿಗೆ ನಿಂತು ಹೋಗ್ತಾ ಇತ್ತು ಬಹುಶಃ. ಸೊ ಅವ್ರೀಗ ರಿಯಾಕ್ಟ್ ಮಾಡಿರೋದ್ರಿಂದ ಸೊ ಇಂಡಿಯಾ ಕ್ಯಾನ್ ಪ್ಲಾನ್ ಫರ್ದರ್ ಅಟ್ಯಾಕ್ಸ್ ಆನ್ ಸಾಕಷ್ಟು ಈಗಾಗಲೇ ಗುಪ್ತಚಾರ ಇಲಾಖೆಗಳಿಂದ ಇನ್ಫಾರ್ಮೇಷನ್ ಇದೆ. ಇವ್ರದ್ದು ಎಷ್ಟು ಟೆರರಿಸ್ಟ್ ಕ್ಯಾಂಪ್ಗಳಿದ್ದಾವೆ, ಎಲ್ಲೆಲ್ಲಿದ್ದಾವೆ. ದೇ ಹ್ಯಾವ್ ಕಲೆಕ್ಟೆಡ್ ಆಲ್ ದ ಇನ್ಫಾರ್ಮೇಷನ್ ದಟ್ ಇಸ್ ರಿಕ್ವೈರ್ಡ್.
ಅದು ಏನಿದ್ರು ಯಾವಾಗ ಹೊಡಿಬೇಕು, ಯಾವಾಗ ಎಲ್ಲಿ ಹೊಡಿಬೇಕು ಅನ್ನೋದನ್ನು. ಬಟ್ ಕೆಲವೊಂದು ಏನೋ ಭಾಳ ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು, ಬಿಕಾಸ್ ಇಟ್ ಇಸ್ ಕ್ಲೋಸರ್ ಟು ದಿ ಪಾಪ್ಯುಲೇಷನ್. ಆ ಪಾಪ್ಯುಲೇಷನ್ ಇರುವಂಥದ್ದು, ಅಥವಾ ಬಾವಲ್ಪುರ್ ತಗೊಳ್ಳಿ, ಈಗ ಅವರ ಹೆಡ್ ಕ್ವಾರ್ಟರ್ಸ್ ಆಫ್ ಜೈಷ್ ಇ ಮೊಹಮ್ಮದ್, ಅದರಲ್ಲಿ ಸಾಕಷ್ಟು ಮದ್ರಾಸಾಗಳಿದ್ದಾವೆ, ಎಲ್ಲಿ ಮಕ್ಕಳಿರ್ತಾರೆ ಪಾಠ ಓದೋಂಥವ್ರು. ಸೊ ಅಂಥ ಜಾಗವನ್ನು ನಾವು ಅಟ್ಯಾಕ್ ಮಾಡ್ಲಿಕ್ಕೆ ಆಗೋಲ್ಲ, ಬಿಕಾಸ್ ಇಟ್ ವಿಲ್ ಕ್ರಿಯೇಟ್ ಇಂಟರ್ನ್ಯಾಷನಲ್ ಫ್ಯೂರಾಡ್. ಸೊ ಇಂಡಿಯಾ ಡಸಂಟ್ ವಾಂಟ್ ಟು ಕ್ರಿಯೇಟ್ ಎ ಸಿಚುಯೇಷನ್ ವೇರ್ ವಿ ವಿಲ್ ಬಿ ಇಂಟರ್ನ್ಯಾಷನಲ್ ಕಮ್ಯುನಿಟಿ ವಿಲ್ ಫೈಂಡ್ ಫಾಲ್ಟ್ ವಿತ್ ಅಸ್. ಸೊ ನಾವೇನಿದ್ರೂ ಅವರ ಉಗ್ರರ ತಾಣಗಳು ಎಲ್ಲಿದ್ದಾವೆ ಅದನ್ನು ಅಟ್ಯಾಕ್ ಮಾಡಿಕೊಂಡು, ನೋಡಿ ನಾವೇನು ಮಾಡ್ತಾ ಇದ್ರು, ಪ್ರಿಎಂಪ್ಟಿವ್ ಆ್ಯಕ್ಷನ್ ತೊಗೊಳ್ತಾ ಇದ್ದೀವಿ. ಇಟ್ ಈಸ್ ಅ ನಾನ್ ಮಿಲಿಟರಿ ಪ್ರಿಎಂಪ್ಟಿವ್ ಆ್ಯಕ್ಷನ್. ನಿನ್ನೆ ನಮ್ಮ ಫಾರಿನ್ ಸೆಕ್ರೆಟರಿ ಭಾಳ ಚೆನ್ನಾಗಿ ಹೇಳಿದ್ರು, ಸೊ ಫಸ್ಟ್ ಟೈಮ್ ಈ ಥರ ಒಂದು ಫ್ರೇಸನ್ನು ಇಂಡಿಯಾ ಉಪಯೋಗಿಸ್ತಾ ಇರ್ತಕ್ಕಂಥದ್ದು. ನಾನ್ ಮಿಲಿಟರಿ, ನಾವು ಮಿಲಿಟರಿಯಾಗಿ ಮಾಡ್ತಾ ಇಲ್ಲ, ಮತ್ತು ಪ್ರಿಎಂಪ್ಟಿವ್ ಅಂದರೆ ನಮ್ಗೆ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಮಗೆ ಗೊತ್ತು, ನಮಗೆ ಇನ್ಫಾರ್ಮೇಷನ್ ಇದೆ. ಅವರು ಅಲ್ಲಿ ಉಗ್ರನ್ನೆಲ್ಲ ತಯಾರು ಮಾಡ್ತಾ ಇದ್ದಾರೆ, ಅವ್ರು ಯಾವುದೇ ಸಮಯದಲ್ಲಿ ಇಂಡಿಯಾದಲ್ಲಿ ಬಂದು ದಾಳಿ ಮಾಡ್ಬೋದು, ಆತ್ಮಾಹುತಿ ದಾಳಿ ಮಾಡ್ಬೋದು, ಇನ್ನೊಂದು ಮಾಡ್ಬೋದು. ಅದಕ್ಕೋಸ್ಕರ ಅವ್ರನ್ನ ನಾವು ನ್ಯೂಟ್ರಲೈಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಸೊ ಈ ಒಂದು ಸ್ಟ್ಯಾಂಡ್ ತಗೊಂಡೋದ್ರಿಂದ ಆ ಸ್ಟ್ಯಾಂಡನ್ನು ನಾವು ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡಬೇಕಾಗುತ್ತೆ. ಮತ್ತು ಇದು ಒಂದು ಒಳ್ಳೆ ಅವಕಾಶ. ಅದು ಎಲ್ಲವನ್ನು ಈಗಾಗಲೇ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಎಲ್ಲ ಈ ಟೀ ಅಂಗಡಿ ಥರ ಇಟ್ಕೊಂಡಿದ್ರು ಅವರು, ನಮ್ಮ ಬಾರ್ಡರ್ ಪಕ್ಕದಲ್ಲೇ ಅವರೆಲ್ಲ ಕ್ಯಾಂಪ್ಗಳು, ಪ್ಯಾಡ್ಸ್, ಲಾಂಚಿಂಗ್ ಪ್ಯಾಡ್ಸ್, ಅದು ಎಲ್ಲವೂ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ತಕ್ಷಣ ಅದನ್ನೆಲ್ಲ ಹಿಂದಕ್ಕೆ ತೊಗೊಂಡೋಗಿದ್ದಾರೆ. ಈಗ 50 ಅಡಿ ಒಳಗಡೆ ಹೋಗಿದೆ ಪಾಕಿಸ್ತಾನದ ಒಳಗಡೆ. ಸೊ ಈಗ ಇಲ್ಲಿ ಜೈಷ್ ಎ ಮೊಹಮ್ಮದ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ಮೇಲೆ ಇನ್ನು ಅವ್ರನ್ನ ಎಲ್ಲಿಗೆ ಮೂವ್ ಮಾಡ್ತೀರಿ ನೀವು? ಸೊ ಪಾಕಿಸ್ತಾನ ಹ್ಯಾಸ್ ಟು ಥಿಂಕ್. ಸೊ ಆ ಲೆವೆಲ್ಲಿಗೆ ಅವರಿಗೆ ನಾವು ಒಂದು ಭಯ ಹುಟ್ಟಿಸಿದ್ದೀವಿ. ಇದನ್ನು ಲಾಜಿಕಲ್ ಲೆವೆಲ್ಗೆ ತೊಗೊಂಡು ಹೋಗಬೇಕು. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸೋದಂದರೆ, ನೀವು ಈ ಉಗ್ರರನ್ನು ಇಟ್ಟುಕೊಂಡು ಆಟ ಆಡೋದಾದರೆ ನಾವು ಅದನ್ನು ಹೇಗೆ ಟ್ಯಾಕಲ್ ಮಾಡಬೇಕು? ಪಾಕಿಸ್ತಾನಕ್ಕೂ ಗೊತ್ತು, ಪಾಕಿಸ್ತಾನನೂ ಅನೇಕ ಬಾರಿ ಉಗ್ರರ ಚಟುವಟಿಕೆಯಿಂದನೇ ನಲುಗಿ ಹೋಗಿದೆ. ಬೆನಜೀರ್ ಭುಟ್ಟೋ ಕಾಲದಿಂದನೂ ಕೂಡ ನಲುಗಿ ಹೋಗಿದೆ, ಅದಕ್ಕೂ ಕೂಡ ಗೊತ್ತಿದೆ. ಆದರೆ ಬೆಂಬಿಡದ ಹಾಗೆ ಪೋಷಿಸ್ಕೊಂಡು ಬರ್ತಾ ಇದೆ. ಅಂದರೆ ಉಗ್ರರಿಂದ ಕೂಡ ಪಾಕಿಸ್ತಾನಕ್ಕೆ ಭಯ ಇದೆ ಅಂತ. ಭಯ ಇದೆ, ಖಂಡಿತ ಇದೆ. ಹಾಗಾಗಿಯೇ ಬಹುಶಃ ಅವರು ಒಳ್ಳೆ ಲೀಡರ್ಸ್ನ ಕೂಡ ಕಳ್ಕೊಂಡ್ರು. ಆದರೆ ಮುಖ್ಯವಾಗಿ ಅವರಿಗೆ ಸಪೋರ್ಟ್ ಇರತಕ್ಕಂಥದ್ದು ಪಾಕಿಸ್ತಾನ ಆರ್ಮಿಯಿಂದಾಗಿ. ಪಾಕಿಸ್ತಾನ ಆರ್ಮಿ ಯಾಕೆ ಇವರನ್ನು ಪೋಷಿಸ್ಕೊಂಡು ಬಂದಿದೆ ಅಂದರೆ, ಪಾಕಿಸ್ತಾನ ಆರ್ಮಿಗೆ ಕಾಶ್ಮೀರದ ಭೂತವನ್ನು ಇಟ್ಕೊಳ್ಳದೆ ಇದ್ದರೆ ಅವರಿಗೆ ಎಲ್ಲ ಇರ್ತಕ್ಕಂಥ ರಿಸೋರ್ಸಸ್ನ ತಮ್ಮ ಕಬ್ಜದಲ್ಲಿ ಇಟ್ಕೊಳ್ಳಿಕ್ಕಾಗಲ್ಲ. ಈಗ ಕಾಶ್ಮೀರನ ಒಂದು ದೊಡ್ಡ ಭೂತವನ್ನು ಇಟ್ಕೊಂಡು ನಮಗೆ ಇಂಡಿಯಾ ದೇಶ ಯಾವತ್ತೋ ನಮ್ಮ ಮೇಲೆ ಅಟ್ಯಾಕ್ ಮಾಡಿಬಿಟ್ಟು ನಮ್ಮನ್ನು ಮುಳುಗಿಸ್ಬಿಡುತ್ತೆ ಅನ್ನೋ ಒಂದು ಜನಗಳನ್ನು ಭಯದಲ್ಲಿ ಇಟ್ಕೊಂಡು ಇವತ್ತು ಆರ್ಮಿ ಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಬಹುಶಃ ಡೆವಲಪ್ಮೆಂಟ್ ಫಂಡ್ಸೇ ಇಲ್ಲ ಅಲ್ಲಿ. ಸೊ ಇದನ್ನು ಕಂಟಿನ್ಯೂ ಮಾಡ್ಬೇಕಾದ್ರೆ ಅವ್ರಿಗೆ ಈ ಭೂತವನ್ನು ಮುಂದೆ ಇಟ್ಕೊಂಡು ಹೋಗಬೇಕು. ಹಾಗಾಗಿ ಅಲ್ಲಿ ಮಿಲಿಟರಿ ರೂಲ್ ಇರೋದ್ರಿಂದ ಜನಗಳಿಗೆ ಬೇರೆ ಅವಕಾಶವೇ ಇಲ್ಲ, ಆ ರೀತಿ ಮಾಡಿಟ್ಬಿಟ್ಟಿದ್ದಾರೆ. ಸೊ ಅನ್ಲೆಸ್ ಡೆಮಾಕ್ರಸಿ ಸ್ಟ್ರೆಂಥನ್ ಆಗಿ ಅಲ್ಲಿಯ ಲೀಡರ್ಸ್ ಅಸೆಪ್ಟ್ ಮಾಡಿ ಇದನ್ನು ನಾವು ಖಂಡಿಸ್ತೀವಿ, ಈ ದಾರಿ ಬಿಟ್ಟು ನಾವು ಬೇರೆ ದಾರಿಗೆ ಹೋಗಬೇಕು ಅನ್ನುವಂಥ ಒಂದು ಮನೋಭಾವ ಬರದೇ ಇದ್ರೆ ಇದಕ್ಕೆ ಸೊಲ್ಯೂಷನ್. ಇವತ್ತಿನ ಬೆಳವಣಿಗೆ ಬಗ್ಗೆ ವಿಶ್ವಸಂಸ್ಥೆಗೆ ಭಾರತ ಯಾವ ರೀತಿ ಅಪೀಲನ್ನು ಕೊಡ್ಬೋದು? ಇವತ್ತಿನ ಬೆಳವಣಿಗೆ ಒಂದು ವೈಲೇಟಿಂಗ್ ದಿ ಲೈನ್ ಆಫ್ ಕಂಟ್ರೋಲ್ ಬಂದು ನಮ್ಮ ಮಿಲಿಟರಿ ಇನ್ಸ್ಟಾಲೇಷನ್ಸ್ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋಗಿರ್ತಕ್ಕಂಥದ್ದು. ಸೊ ದಿಸ್ ಇಸ್ ಎ ವೈಲೇಷನ್ ಆಫ್ ದಿಸ್ ಥಿಂಗ್. ಅದ್ರ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಬೋದು. ಮತ್ತು ಎರಡನೇದಾಗಿ ಅವರು ನಮ್ಮ ಪೈಲಟನ್ನು ಕ್ಯಾಪ್ಚರ್ ಮಾಡಿಟ್ಟಿರ್ತಕ್ಕಂಥದ್ದು. ಸೊ ಪೈಲಟನ್ನು ಕ್ಯಾಪ್ಚರ್ ಮಾಡಿರ್ತಕ್ಕಂಥ ತಪ್ಪು, ಅವನನ್ನು ಸುರಕ್ಷಿತವಾಗಿ ನೀವು ವಾಪಸ್ ಕೊಡಬೇಕು ಅನ್ನೋದನ್ನು ನಾವು ಖಂಡಿತ ಇದು ಮಾಡ್ತೀವಿ. ಅದೆಲ್ಲದರ ಜೊತೆಗೆ ಈಗ ಮಾರ್ಚ್ 1 ಮತ್ತು 2ನೇ ತಾರೀಕು OIC ಮೀಟಿಂಗ್ ಇದೆ, IOC ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಂಟ್ರೀಸ್. ಅದು ಫಸ್ಟ್ ಟೈಮು ಭಾರತವನ್ನು ಇನ್ವೈಟ್ ಮಾಡಿದ್ದಾರೆ, ನೀವು ಬಂದು ಮಾತಾಡಿ ಅಂತ ಹೇಳಿ. ಅದು ಮುಸ್ಲಿಂ ಕಂಟ್ರೀಸ್ನಲ್ಲಿ ಅದಕ್ಕೆ ಭಾರತಕ್ಕೆ ಅವಕಾಶವೇ ಕೊಟ್ಟಿರಲಿಲ್ಲ. ದೋ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಇನ್ ದ ವರ್ಲ್ಡ್. ಇಂಡೋನೇಷ್ಯಾ ಬಿಟ್ರೆ ನೆಕ್ಸ್ಟ್ ಮುಸ್ಲಿಂ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಲ್ಲಿಗೆ ನಮ್ಮ ಸುಷ್ಮಾ ಸ್ವರಾಜ್ಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಇಟ್ಸ್ ಎ ಫಾರಿನ್ ಮಿನಿಸ್ಟರ್ಸ್ ಕಾನ್ಫರೆನ್ಸ್. ಸೊ ಅಬುದಾಬಿನಲ್ಲಿ ಮಾರ್ಚ್ 1 ಮತ್ತು 2ನೇ ತಾರೀಕು ನಡೆಯುತ್ತೆ. ಅವತ್ತು ಕೂಡ ನಮಗೊಂದು ಅವಕಾಶ ಸಿಗುತ್ತೆ ಪಾಕಿಸ್ತಾನವನ್ನು ಎಕ್ಸ್ಪೋಸ್ ಮಾಡಲಿಕ್ಕೆ, ಅದು ಮುಸ್ಲಿಂ ಕಂಟ್ರೀಸ್ ಇದರಲ್ಲಿ. ಸೊ ದಟ್ಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ಫಾರ್ ಇಂಡಿಯಾ ಟು ಎಕ್ಸ್ಪ್ಲೇನ್ ಅವರ್ ಪೊಸಿಷನ್ ಆ್ಯಂಡ್ ಆಲ್ಸೋ ಟೆಲ್ ದಿಸ್ ಮುಸ್ಲಿಂ ಕಂಟ್ರೀಸ್ ಯಾವ ರೀತಿ ನಿಮಗೂ ಕೂಡ ಮುಸ್ಲಿಂ ಹೆಸರಿನಲ್ಲಿ, ಇಸ್ಲಾಂ ಹೆಸರಿನಲ್ಲಿ ಪಾಕಿಸ್ತಾನ ಧೋಖಾ ಮಾಡ್ತಾ ಇದೆ ಅನ್ನೋದನ್ನು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಮುಂದೆ ಹೇಳೋ ಅವಕಾಶ ಇದೆ. ಇನ್ನು ಈ ಪುಲ್ವಾಮಾ ಏನು ಅಟ್ಯಾಕ್ ಆಯಿತು, ಪುಲ್ವಾಮಾ ಅಟ್ಯಾಕ್ ಆದಮೇಲೆ ಪಾಕಿಸ್ತಾನ ನೀವು ಹೇಳಿದಾಗೆ
ಯಾವುದೇ ರೀತಿಯ ಪ್ರಧಾನಿ ಹೇಳಿಕೆಗಳನ್ನು ಕೊಡಲಿಲ್ಲ. ಅಟ್ಲೀಸ್ಟ್ ಈ ರೀತಿ ಆಗಿದೆ ಸಾರಿ ಅನ್ನೋವಂಥದ್ದರೆ ಉಗ್ರನ್ನ ನಾವು ಕೂಡ ಮಟ್ಟ ಹಾಕ್ತೀವಿ. ಯಾಕೆಂದರೆ ಅವ್ರು ಹೇಳೋದು ಸಾಕ್ಷಿ ಕೊಡಿ, ನಾವೇ ಮಾಡಿದ್ದೀವಿ, ಪಾಕಿಸ್ತಾನದವ್ರು ಮಾಡಿದ್ದಾರೆ, ಪಾಕಿಸ್ತಾನ ಬೆಂಬಲಿತ ಉಗ್ರ ಮಾಡೋದಕ್ಕೆ ಸಾಕ್ಷಿ ಕೊಡಿ ಅಂತ ಕೇಳ್ತಾರೆ. ಈಗ ಯಾವ ಸಾಕ್ಷಿ ಬೇಕು ಅಂತ? ಈಗ ಮುಂಬೈ ಅಟ್ಯಾಕ್ ಆದಮೇಲೆ ಭಾರತ ಸಬ್ಮಿಟ್ ಮಾಡಿದಂಥ ಸಾಕ್ಷಿಗಳನ್ನು ಇಟ್ಕೊಂಡು ಅವ್ರು ಏನಾದರೂ ಏನೋ ಅವರನ್ನು ಪ್ರಾಸಿಕ್ಯೂಟ್ ಮಾಡಿದರೆ ಇವತ್ತು ಅಜರ್ ಮಸೂದ್ ಜೈಲಿನಲ್ಲಿರಬೇಕಾಯ್ತು. ಆದರೆ ಆ ಎಲ್ಲ ಸಾಕ್ಷಿಗಳನ್ನು ಬದಿಗೊತ್ತಿ ಈವನ್ ಕೋರ್ಟ್ಸ್ ಕೂಡ ಕಾಂಪ್ರಮೈಸ್ ಮಾಡಿಕೊಂಡು ಅವನನ್ನು ಆಚೆ ಬಿಟ್ಬಿಟ್ಟಿದ್ದಾರೆ. ಈಸ್ ಅ ಫ್ರೀ ಮ್ಯಾನ್. ನಿಮಗೆ ಅದಕ್ಕಿಂತ ಬೇರೆ ಸಾಕ್ಷಿ ಬೇಕಾಗಿತ್ತ? ಒಬ್ಬ ಪಾಕಿಸ್ತಾನಿಯನ್ನ ಲೈವ್ ಹಿಡಿದು ನಾವು ಅವನನ್ನು ಟ್ರಯಲ್ ಮಾಡಿ ಅವನು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್ಗಳನ್ನೆಲ್ಲ ಹೇಗೆ ಇದನ್ನೆಲ್ಲ ಎಂಟೈರ್ ಥಿಂಗ್ ವಾಸ್ ಪ್ಲ್ಯಾನ್ಡ್ ಬೈ ದಿ ಜೈಷ್ ಇ ಮೊಹಮ್ಮದ್ ಮತ್ತು ಉಳಿದ ಉಗ್ರ ಸಂಸ್ಥೆಗಳು ಮಾಡಿದ್ವು ಅನ್ನೋದನ್ನು ಕಂಪ್ಲೀಟ್ ಪಿನ್ ಟು ಪಿನ್ ಇನ್ಫಾರ್ಮೇಷನ್ ಅವರಿಗೆ ಕೊಟ್ಟಿದ್ವಿ. ಇಷ್ಟೆಲ್ಲ ನಿಮಗೆ ಇದು ಕೊಟ್ಟರು ಕೂಡ ನೀವು ಅದರ ಮೇಲೆ ಏನೇ ಆ್ಯಕ್ಷನ್ ತೊಗೊಳ್ದಿರುವಾಗ ನೀವು ಇವಾಗ ಪುಲ್ವಾಮಾದಲ್ಲಿ ನಮಗೆ ಸಾಕ್ಷಿ ಕೊಡಿ ಅಂತ ಕೇಳಿದ್ರೆ ಅದಕ್ಕೇನಾದ್ರು ಅರ್ಥ ಇದೆಯಾ? ಅಫ್ಕೋರ್ಸ್ ಮೊದಲು ಅದನ್ನು ಟೋಟ್ಲಿ ಡಿನೈ ಮಾಡಿಬಿಟ್ಟು ಇಮ್ರಾನ್ ಖಾನ್ ಫಸ್ಟ್ ಸ್ಟೇಟ್ಮೆಂಟಲ್ಲಿ ದೇ ವಾಸ್ ನಾಟ್ ಇವನ್ ಅ ವರ್ಡ್ ಆಫ್ ಕಂಡೋಲೆನ್ಸ್. ಸಿ ಫಸ್ಟ್ ಆಫ್ ಆಲ್ ಹ್ಯುಮ್ಯಾನಿಟಿ ಬೇಕು. ಇಷ್ಟು ಜನ ಸತ್ತಿದ್ದಾರೆ, ಕಳ್ಳನ ಮನಸ್ಸು ಹುಳ್ಳಿಗಿರುತ್ತೆ ಅಂತ ಅದೇ ಪ್ರಕಾರ ನಡೆದಿದೆ ಅವ್ರ ಮಾತನ್ನು ಕೂಡ. ಅಲ್ಲ, ನನಗನ್ಸುತ್ತೆ ಇಮ್ರಾನ್ ಖಾನ್ ಇಸ್ ಆಲ್ಸೋ ಇನ್ನೊಬ್ಬ ಉಗ್ರ. ಅವನಲ್ಲಿ ಒಂದು ಚೂರು ಮಾನವೀಯತೆ ಇಲ್ಲ ಅಂತ ಅನ್ಸುತ್ತೆ. ಅವತ್ತು ಸ್ಟೇಟ್ಮೆಂಟ್ ಇಶ್ಯೂ ಮಾಡುವಾಗ ಹೀಗೊಂದು ಇನ್ಸಿಡೆಂಟ್ ಆಗಿದೆ, ನಮಗೆ ಗೊತ್ತಿಲ್ಲ ಯಾರಾಗಿದ್ದಾರೆ ಅಂತ ನಾಟಕನೂ ಆಡ್ಬೋದಾಯ್ತು. ಹೇಳ್ಬಿಟ್ಟು ನಾನು ಅವರಿಗೆ ಸಂತಾಪ ಸೂಚಿಸ್ತೀನಿ, ಒಂದೇ ಒಂದು ಮಾತಿಲ್ಲ. ಸೊ ಇದೇನು ತೋರಿಸುತ್ತೆ ಅಂದ್ರೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ನಿಷ್ಠರಾಗಿದ್ದಾರೆ ಪ್ರಧಾನಿ, ಖಂಡಿತ ನಿಷ್ಠರಾಗಿದ್ದಾರೆ. ಸಿ ವಾಸ್ ನೋನ್ ಆಸ್ ತಾಲಿಬಾನ್ ಖಾನ್. ಈ ಎಲೆಕ್ಷನ್ ಕೂಡ ಇಮ್ರಾನ್ ಖಾನ್ ಗೆದ್ದಿರಲಿಲ್ಲ. ಇಮ್ರಾನ್ ಖಾನ್ಗೆ ಸುಮಾರು 50-60 ಸೀಟ್ ಕಮ್ಮಿ ಎಲ್ಲ ಹಾಗೆ ಮಾಡ್ಕೊಂಡ್ರು, ತನ್ನ ಮೇಲೆ ಅಟ್ಯಾಕ್ ಆಗಿದೆ. ಜೊತೆಗೆ ISI ಯಾರ್ಯಾರು ಇಂಡಿಪೆಂಡೆನ್ಸ್ ಇದ್ರು, ಯಾರ್ಯಾರು ಸಣ್ಣ ಪಾರ್ಟಿಯವರಿದ್ರು, ಅವ್ರನ್ನೆಲ್ಲ ಒಟ್ಟು ಹಾಕ್ಬಿಟ್ಟು ಇಮ್ರಾನ್ ಖಾನ್ಗೆ ನೀವು ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಮಾಡಿ ಅವರು ಪ್ರಧಾನಮಂತ್ರಿ ಸ್ಥಾನಕ್ಕೆ ಬಂದಿದ್ದು. ಸೊ ಅದೇ ಹಾಗಾಗಿ ಇಮ್ರಾನ್ ಖಾನ್ ಈಸ್ ಇಂಡೆಟೆಡ್ ಟು ದ ಮಿಲಿಟರಿ ಕೈಯಲ್ಲಿ ಇರ್ತಕ್ಕಂಥ ಒಂದು ಪಪೆಟ್. ಹಾಗಾಗಿ ಹಿ ಕಾನ್ ಟೇಕ್ ಎನಿ ಇಂಡಿಪೆಂಡೆಂಟ್ ಡಿಸಿಷನ್ಸ್. ಸೊ ಭಾಳ ಪ್ರಧಾನಿ ಆಗೋಕ್ಕೆ ಮೊದಲು ಭಾಳಷ್ಟು ಮಾತಾಡಿದ್ರು, ನಮ್ಮದು ಭಾಳ ಪೂರ್ ದೇಶ, ಭಾರತವು ಪೂರ್ ದೇಶ, ನಾವೆಲ್ಲ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಬೇಕು. ಇವತ್ತು ಅದನ್ನೇ ಹೇಳ್ತಾ ಇದ್ದಾರೆ, ನಾವು ನಯಾ ಪಾಕಿಸ್ತಾನವನ್ನು ನೋಡ್ತಾ ಇದ್ದೀವಿ. ಸೊ ಹಿಂದೆ ಇದ್ದಂಥ ಪಾಕಿಸ್ತಾನ ಅಲ್ಲ, ನಮ್ಮನ್ನು ನಂಬಿ ಅಂತ ಹೇಳ್ತಾರೆ. ಇದು ನಯಾ ನಾಜೂಕ್ ಎಲ್ಲ ಐ ಥಿಂಕ್ ಕೆಲಸ ಮಾಡೋದಿಲ್ಲ, ಮುಗೀತು. ಇನ್ನೇನಿದ್ರು ಆಕ್ಷನ್ ತೊಗೊಳ್ಬೇಕು. ನಾವು ನಮ್ಮ ಪ್ರಧಾನಮಂತ್ರಿ ಅವರು ಹೇಳ್ದಂಗೆ ಮಾತುಕತೆ ಆಡುವ ಸಮಯ ಮುಗಿದೋಗಿದೆ. ಇನ್ನೇನಿದ್ರು ಆಕ್ಷನ್ ತೊಗೊಳ್ಬೇಕು. ಐ ಥಿಂಕ್ ಇಂಡಿಯನ್ ಆರ್ಮಿ, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಹ್ಯಾವ್ ಸ್ಟಾರ್ಟೆಡ್.